ಅವೈಜ್ಞಾನಿಕ ಚರಂಡಿ ಕಾಮಗಾರಿ, ಅಧಿಕಾರಿಗಳ ನಿರ್ಲಕ್ಷ್ಯ. ಜನರಿಗೆ ಅನುಕೂಲ ಮಾಡೋ ದೃಷ್ಟಿಯಲ್ಲಿ ಈ ಚರಂಡಿ ಮಾಡ್ತಾ ಇದ್ದಾರೋ ಅಥವಾ ಜನರಿಗೆ ತೊಂದರೆ ಕೊಡಬೇಕು ಅನ್ನೋ ಉದ್ದೇಶದಲ್ಲಿ ಚರಂಡಿ ಮಾಡ್ತಾ ಇದ್ದಾರೋ ಅಥವಾ ನಮಗೆ ಇನ್ಕಮ್ ಆದರೆ ಸಾಕು, ನಮ್ಮ ಕಾಮಗಾರಿ ತಗೊಂಡು ನಾವು ದುಡ್ಡು ಬಂದರೆ ಸಾಕು ಅನ್ನೋ ನಿಟ್ಟಿನಲ್ಲಿ ಇವ್ರು ಕಾಮಗಾರಿ ಮಾಡ್ತಾ ಇರೋ ಗೊತ್ತಾಗ್ತಾ ಇಲ್ಲ. ಮನೆಯವರಿಗೆ ಸಮೇತ ಒಂದು ಓಡಾಡಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಟ್ಟಿಲ್ಲ. ಚಂಡಿ ಬಂದು ಒಂದು 2-3 ವರ್ಷ ಆಗಿದ್ದಷ್ಟೇ. ಆಗಲೇ ಅಲ್ಲಿ ಇದೆಯಲ್ಲ, ವಾಟ ಇಲ್ಲ, ನೀರು ಅಲ್ಲೇ ನಿಲ್ಲುತ್ತೆ, ಬಂದು ನೋಡಿ. ಈಗ ಇಲ್ಲಿಂದ ನಿಮ್ಗೆ ವಾಟ ಕೊಟ್ಟರೆ ನಮ್ಗೆ ನೀರು ಆದರೆ ಸಾಕು, ಅಷ್ಟೇ, ಇನ್ನೇನಿಲ್ಲ. ದೀಪಾ ನರ್ಸಿಂಗ್ ಹೋಮ್ ಮುಖ್ಯ ರಸ್ತೆಯ ಲಕ್ಷ್ಮೀಶ್ ನಗರದ ಚರಂಡಿ ಕಾಮಗಾರಿ ಅವೈಜ್ಞಾನಿಕವಾಗಿ ಸಾಗಿದ್ದು ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳ ವೈಫಲ್ಯ ಎದ್ದು ಕಾಣುತ್ತಿದೆ. ಚರಂಡಿ ನಿರ್ಮಾಣ ಮನೆಗಳಿಗಿಂತ ಎತ್ತರವಾಗಿದ್ದು ಮನೆಯ ಒಳಚರಂಡಿ ನೀರು ಚರಂಡಿಗೆ ಹರಿಸಲು ತೊಂದರೆಯಾಗುತ್ತಿದೆ. ಮಳೆ ಬಂದರೆ ರಸ್ತೆಯ ನೀರು ಮನೆಗೆಲ್ಲಿ ನುಗ್ಗಿ ಬಿಡುವುದು ಎಂಬ ಆತಂಕವಾಗಿದೆ. ಗುತ್ತಿಗೆದಾರರಿಗೆ ವಿಚಾರಿಸಲಾಗಿ ಲಕ್ಷ್ಮೀಶ್ ನಗರದ ಕೊನೆಯ ತಿರುವಿನ ಚರಂಡಿಗೆ ಲಿಂಕ್ ಮಾಡಬೇಕಾಗಿರುವುದರಿಂದ ಅಲ್ಲಿನ ವಾಟವನ್ನೇ ತೆಗೆದುಕೊಂಡು ಚರಂಡಿ ನಿರ್ಮಿಸಲಾಗುತ್ತಿದೆ ಎಂದು ಹೇಳಿದ್ದಾರೆ. ಈಗಾಗಲೇ ಎಲೆಕ್ಷನ್ ಹಿಂದಿನ 25ನೇ ತಾರೀಕು ಈ ಚರಂಡಿ ಬಗೆದಿದ್ದಾರೆ. ಸುಮ್ಮನೆ ಇಲ್ಲಿ ಬಗದೆ ಅರ್ಧ ಬಿಟ್ಟು ಹೋಗ್ಬಿಟ್ಟು ಜನಸಾಮಾನ್ಯರಿಗೆ ತೊಂದರೆ ಮಾಡಿಟ್ಟಿದ್ದಾರೆ. ಒಂದು ನಲ್ಲಿ ಪೈಪ್ನ ಕಿತ್ತಾಕಿರೋಂಥದ್ದು. ಈಗ ಮೇಡಮ್ ಅವ್ರು ಹೇಳ್ದಂಗೆ ನಲ್ಲಿನ ಹಾಕಿಸ್ಬೇಕು ಅಂದ್ರೆ ನಾವೇ ದುಡ್ಡು ಹಾಕೊಂಡು ಮಾಡಿಸ್ಕೋಬೇಕು, ಅಂಡರ್ಗ್ರೌಂಡ್ ರೋಡ್ದಲ್ಲೂ ನಾವೇ ಮಾಡಿಸ್ಕೋಬೇಕು ಅಂತೇಳಿ ಓಲಿ ಜನಸಾಮಾನ್ಯರಿಗೆ ಅವರೆಲ್ಲ ಅದಕ್ಕೆ ದುಡ್ಡು ಕೊಡಕ್ಕೆ ರೆಡಿ ಇದ್ದಾರೆ. ಅವಶ್ಯಕತೆ ಇಲ್ದಿರೋ ಚರಂಡಿ ಹೊಡೆದ್ರು, ಜೊತೆಗೆ ಓಡಾಡಕ್ಕೆ ಒಂದು ವ್ಯವಸ್ಥೆ, ಆ ಕಡೆಯಿಂದ ಈ ಕಡೆ ದಾಟಕ್ಕೆ ಒಂದು ವ್ಯವಸ್ಥೆ ಇಲ್ಲ. ಈಗ ಅಮ್ಮವ್ರು ಹೇಳ್ದಂಗೆ ಅವ್ರು ಈ ಕಡೆ ಬರಕ್ಕೆ ಹೆದರಿಕೆ ಆಗ್ತಾ ಇದೆ. ಮನೆ ಒಳಗೆ ಮಕ್ಕಳು ಇವರು ಎಲ್ಲ ಮನೆ ಒಳಗೆ ಸ್ಟ್ರಕ್, ಓಡಾಡಕ್ಕೆ ಆಗ್ತಾ ಇಲ್ಲ. ಇಲ್ಲೊಂದು ಹಲಿಗೆ ಇಲ್ಲ, ಕಲ್ಲಿಲ್ಲ, ಎಲ್ಲ ತೆಗೆದು ಹೊರಗಡೆ ಬಿಸಾಕ್ತಿದ್ದಾರೆ. ನಮ್ಗೆ ಓಡಾಡಕ್ಕೆಲ್ಲ ಹಿಂಸೆ ಆಗ್ತಾ ಇದೆ. ಡ್ರೈನೇಜ್ ಮಾಡಬೇಕಾದ್ರೆ ಈಜುಡಿ ಆಗಬೇಕು ಅಥವಾ ಪೈಪ್ ಲೈನ್ ಬರಬೇಕು, ಯಾವ್ದು ಬರಬೇಕು ಅದನ್ನು ಮಾಡಬೇಕು, ಆಮೇಲೆ ಡ್ರೈನೇಜ್ ಮಾಡಲಿ. ಸುಮ್ಮನೆ ರೋಡೆಲ್ಲ ಅಗಿಯೋದು ಮಾಡೋದು ಈ ಥರ ಎಲ್ಲ ಮಾಡ್ತಾರೆ. ಈಗ ಪದೇ ರೋಡ್ ಬಗೆಯೋದು, ಚರಂಡಿ ಬಗೆಯೋದು, ಬರೀ ಇದೇ ಕೆಲಸ, ಬಿಲ್ ಆಗಕ್ಕೆ ಬರೀ ಇದೇ ಕೆಲಸ ಆಗ್ತಾ ಇದೆ. ಆದರೆ ಈ ಚರಂಡಿಯನ್ನು ಕೆಳಗಿನ ಪಾರ್ಕ್ ಪಕ್ಕದಲ್ಲಿರುವ ಚರಂಡಿಗೆ ಲಿಂಕ್ ಮಾಡಿದ್ದಲ್ಲಿ ಚರಂಡಿ ನೀರಿನ ಹರಿವು ಸುಗಮವಾಗುತ್ತದೆ. ಆದರೆ ಪಾರ್ಕ್ ಬಳಿ ಚರಂಡಿ ಲಿಂಕ್ ಮಾಡದೆ ರಸ್ತೆ ನಿರ್ಮಾಣ ಮಾಡಿದ್ದು ನೀರು ಕೊನೆಯ ತಿರುವಿನ ಚರಂಡಿಯಲ್ಲೇ ಹರಿಯಬೇಕಾಗಿದೆ. ಈಗ ಅವೈಜ್ಞಾನಿಕವಾಗಿ ಚರಂಡಿ ನಿರ್ಮಾಣ ಮಾಡುತ್ತಾ ಇದ್ದಾರೆ ಎಂದು ದೂರಿದರು. ರೈಟ್ ಸೈಡಿಗೆ ಏನಿದೆ ಅದಕ್ಕೆ ಜಾಯಿಂಟ್ ಮಾಡಿದ್ರೆ ರೈಟ್ ಸೈಡ್ಗೆ ಯಾರು ಮಾಡ್ಲಿ, ಒಟ್ಟು ನೀರು ಹೋಗಿ ಮಾಡ್ರಿ. ನಮ್ದೇನು ಅಭ್ಯಂತರ? ಇದುವರೆಗೆ ನೀರು ಸ್ಟಾಕ್ ಆಗ್ತಾ ಇತ್ತು ಏನಿಲ್ಲ ಸರ್, ನಮ್ಮನಿಂದ ಆ ಕಡೆಗೆ ಆಗೋದು ಸ್ಟಾಕ್, ನಮ್ಮನಿಂದ ಹಿಂದಕ್ಕೆ ಆಗೋದು. ಹರಿಯುತ್ತೆ ಇಲ್ಲ ಅಂದ್ರೆ ಪಾಸ್ ಮಾಡಬೇಕು. ಬಟ್ ಮುಂದೆ ಪಾಸ್ ಮಾಡಿದ್ರೆ ಇನ್ನೂ ಅನುಕೂಲ ಆಗುತ್ತೆ. ಅನುಕೂಲ ಆಗುತ್ತೆ, ನಮ್ದೇನು ಸಮಸ್ಯೆ ಇಲ್ಲ. ಇಲ್ಲಿಗಾದ್ರೂ ಒಟ್ಟು ಯಾರಿಗೂ ತೊಂದರೆ ಆಗ್ಬೋದು. ಎಲ್ಲ ಸಲ ಹೋಗ್ತಾ ಇದೆ, ಅದು ಹಾಗೆ ಇರಲಿ. ಈಗ ಇಲ್ಲಿಂದ ನಿಮ್ಗೆ ವಾಟ ಕೊಟ್ಟರೆ ನಮ್ಗೆ ನೀರು ಆದರೆ ಸಾಕು, ಅಷ್ಟೇ, ಇನ್ನೇನಿಲ್ಲ. ಇಲ್ಲಿ ಸ್ಲ್ಯಾಬ್ ಹಾಕಿದಾರಲ್ಲ, ಆ ಸ್ಲ್ಯಾಬ್ ಲೆವೆಲ್ಗೆ ನಮ್ಮ ಪೈಪ್ ಬಂದಿದೆ. ಅದು ಬಂದರೆ ನೀರು ಒಳಗಡೆ ನುಗ್ಗುತ್ತೀವಿ. ಏನು ಮಾಡೋಣ ನಾವು? ಅದು ಸಮಸ್ಯೆ ಇದೆ. ಲಕ್ಷ್ಮೀಶ ನಗರ ರಸ್ತೆಯ ಕಾಮಗಾರಿ ಮುಗಿಸದೆ ಶಂಕರಪುರ ಕೊನೆಯ ತಿರುವಿನ ಚರಂಡಿ ಕಾಮಗಾರಿಯನ್ನು ಕೈಗೆತ್ತಿಕೊಂಡಿದ್ದು ಅಲ್ಲಿ ವಿದ್ಯುತ್ ಕಂಬ ಹಾಗೂ ದೂರವಾಣಿ ಕಂಬಗಳು ಚರಂಡಿಗೆ ಹೊಂದಿಕೊಂಡಿರುವುದರಿಂದ ಆ ಸಮಸ್ಯೆಯನ್ನು ಬಗೆಹರಿಸಿ ಕಾಮಗಾರಿಯನ್ನು ಕೈಗೆತ್ತಿಕೊಳ್ಳಬಹುದಾಗಿತ್ತು ಎಂದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದರು.
ಏನು JCB ಇಂದ ಬಗಿತಾ ಇದ್ದಾರೆ, ಬಗೆಯೋ ಟೈಮಲ್ಲಿ ಮನೆಯ ಒಂದು ಕಾಂಪೌಂಡು ಅಥವಾ ಅಲ್ಲಿನ ಒಂದು ಕಟ್ಟಡಗಳಿಗೆ ಹಾನಿ ಆಗಬಾರ್ದು ಅಂತಿದೆ. ಆದರೆ ಇವರು ಕೈಲಿ ಬಿಡಿಸೋಂಥ ಕೆಲಸ ಏನು ಮಾಡ್ತಿಲ್ಲ. ಇವರಿಗೆ ಅರ್ಜೆಂಟಾಗಿ ಕೆಲಸ ಮುಗಿಬೇಕಷ್ಟೇ. ಇಲ್ಲಿ ನೋಡ್ಬೋದು ಮನೆಯ ಕಾಂಪೌಂಡು, ಮೆಟ್ಲು ಎಲ್ಲದನ್ನೂ ಡ್ಯಾಮೇಜ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸಾಧ್ಯವಾದಷ್ಟು ನಗರಸಭೆ ಅಧಿಕಾರಿಗಳು ಈ ಕಡೆ ಇಂಜಿನಿಯರ್ಸ್ ಗಮನ ಹರಿಸಬೇಕು. ಇಲ್ಲಿ ಕೆಲಸ ಮಾಡಬೇಕಾದ್ರೆ ನಗರಸಭೆಯ ಏನು ಸದಸ್ಯರು ಮತ್ತೆ ಇಂಜಿನಿಯರ್ಸ್ ಇದ್ದಾರೆ, ಅವರು ಪ್ರಾರಂಭ ಮಾಡೋ ಮಟ್ಟದಲ್ಲಾದರೂ ಇಲ್ಲಿ ಇರಬೇಕಾಗತ್ತೆ. ಚರಂಡಿ ತೋಡಿರುವುದರಿಂದ ನೀರಿಗೂ ಸಮಸ್ಯೆ ಉಂಟಾಗಿದ್ದು, ಮನೆಯಿಂದ ಹೊರಗಡೆ ಬರಲು ಹಲಗೆಯ ವ್ಯವಸ್ಥೆ ಕೂಡ ಮಾಡದೆ ವೃದ್ಧರು, ಮಕ್ಕಳು ಮನೆಯಲ್ಲೇ ಗೃಹ ಬಂಧನ ಅನುಭವಿಸಬೇಕಾಗಿದೆ. ಕೂಡಲೇ ನಗರಸಭೆ ಇಂಜಿನಿಯರ್ ಹಾಗೂ ಅಧಿಕಾರಿಗಳು ಕಾಮಗಾರಿ ಪರಿಶೀಲಿಸಿ ಸಾರ್ವಜನಿಕರಿಗೆ ತೊಂದರೆ ಆಗದ ರೀತಿ ಚರಂಡಿ ನಿರ್ಮಿಸಿಕೊಡಬೇಕೆಂದು ಹಾಗೂ ಕುಡಿಯುವ ನೀರಿನ ವ್ಯವಸ್ಥೆ, ಓಡಾಡಲು ಹಲಗೆಯ ವ್ಯವಸ್ಥೆ ಮಾಡಿಕೊಟ್ಟು ಆದಷ್ಟು ಬೇಗ ಕಾಮಗಾರಿ ಮುಗಿಸಿ ಜನರಿಗೆ ಅನುಕೂಲ ಮಾಡಿಕೊಡಲಿ ಎಂಬುದು ಭೂಮಿಕಾ ಟಿವಿಯ ಆಶಯ.